ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಕರ್ನಾಟಕದ ರಂಗಭೂಮಿ ಇತಿಹಾಸದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿದ ಅನೇಕ ಕಲಾವಿದರಿದ್ದಾರೆ. ಅವರಲ್ಲಿ ಹಾರ್ಮೋನಿಯಂ ವಾದನದ ಮೂಲಕ ಸಾವಿರಾರು ನಾಟಕಗಳಿಗೆ ಜೀವ ತುಂಬಿದ ಅಪರೂಪದ ಕಲಾವಿದರಾಗಿ ಗುರುತಿಸಿಕೊಂಡಿರುವ ಮದಿರೆ ಮರಿಸ್ವಾಮಿ ಆಂಧ್ರದಲ್ಲಿ ಜನಿಸಿದರು. ಕರ್ನಾಟಕದಾದ್ಯಂತ ತಮ್ಮ ಸಂಗೀತ ಪ್ರತಿಭೆಯಿಂದ ಮನೆ ಮಾತಾದ ಈ ಹಿರಿಯ ಕಲಾವಿದರ ಕಲಾ ಪಯಣ, ಸಾಧನೆ ಹಾಗೂ ಅವರ ಬದುಕಿನ ಮತ್ತೊಂದು ಮುಖದ ಕುರಿತು ವಿಶೇಷ ವರದಿ ಇಲ್ಲಿದೆ. ಕರ್ನೂಲ್ ಜಿಲ್ಲೆಯ ಅದೋನಿ ತಾಲೂಕಿನ ಗಡಿ ಭಾಗದ ಮದಿರಿ ಗ್ರಾಮದಲ್ಲಿ ಜನಿಸಿದ ಮದಿರೆ ಮರಿಸ್ವಾಮಿ ಬಾಲ್ಯದಿಂದಲೇ ಸಂಗೀತದ ವಾತಾವರಣದಲ್ಲಿ ಬೆಳೆದವರು. ಹಾರ್ಮೋನಿಯಂ ಮೇಷ್ಟ್ರು ವೀರಯ್ಯ ಸ್ವಾಮಿಯವರ ಪುತ್ರರಾಗಿರುವ ಅವರು ಸಂಗೀತವನ್ನು ಜೀವನದ ಧ್ಯೇಯಾಗಿಸಿಕೊಂಡು ರಂಗಭೂಮಿಯತ್ತ ಹೆಜ್ಜೆ ಹಾಕಿದರು. ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಪಂಡಿತ ಪುಟ್ಟರಾಜು ಗವಾಯಿಗಳ ಮಾರ್ಗದರ್ಶನದಲ್ಲಿ ಸುಮಾರು 9 ವರ್ಷಗಳ ಕಾಲ ಸಂಗೀತಾಭ್ಯಾಸ ಮಾಡಿದ ಮರಿಸ್ವಾಮಿ ತಮ್ಮ ಗುರುಗಳಿಂದ ಪಡೆದ ವಿದ್ಯೆಯನ್ನು ರಂಗಭೂಮಿಯ ಸೇವೆಗೆ ಸಮರ್ಪಿಸಿದರು. ಸಂಗೀತದ ಶಿಸ್ತು, ಸಾಧನೆ ಮತ್ತು ಕಲೆಯ ಮೇಲಿನ ಅಪಾರ ಪ್ರೀತಿ ಅವರನ್ನು ವಿಭಿನ್ನ ಕಲಾವಿದರನ್ನಾಗಿ ಗುರುತಿಸಿತು. ಯಮನೂರು, ನರಿಗಲ್, ಗುಡಿಗೇರಿ ಹಾಗೂ ಸೂಳಿಯಾದ ದೇಶಿ ನಾಟಕ ಕಂಪನಿಗಳಲ್ಲಿ ಹಾರ್ಮೋನಿಯಂ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿದ ಅವರು ನೂರಾರು ನಾಟಕ ಪ್ರದರ್ಶನಗಳಿಗೆ ಸಂಗೀತದ ಮೂಲಕ ಹೊಸ ಜೀವ ತುಂಬಿದರು. ಅವರ ಬೆರಳುಗಳ ಸ್ಪರ್ಶದಲ್ಲಿ ಮೂಡಿದ ಸಪ್ತಸ್ವರಗಳು ಸಾವಿರಾರು ಪ್ರೇಕ್ಷಕರ ಮನಸ್ಸನ್ನು ರಂಜಿಸಿದವು. ರಂಗಭೂಮಿಗೆ ನೀಡಿದ ಅಪೂರ್ವ ಕೊಡುಗೆಯನ್ನು ಗುರುತಿಸಿ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಪ್ರತಿಷ್ಠಿತ ಗುಬ್ಬಿ ವೀರಣ್ಣ ಪ್ರಶಸ್ತಿಗಳು ಅವರಿಗೆ ಲಭಿಸಿವೆ. ಈ ಗೌರವಗಳು ಅವರ ಕಲಾ ಸೇವೆಗೆ ಸಂದ ಮಾನ್ಯತೆಯ ಸಂಕೇತಗಳಾಗಿವೆ. ಕಲೆಯಲ್ಲಿ ಅಪಾರ ಯಶಸ್ಸು ಗಳಿಸಿದ್ದರೂ ಕಲಾವಿದರ ಬದುಕು ಅಷ್ಟು ಸುಲಭವಾಗಿಲ್ಲ ಎಂದು ನೋವು ಇಂದೂ ಕೂಡ ಕೇಳಿಬರುತ್ತಿದೆ. ಹಿರಿಯ ಕಲಾವಿದರಿಗೆ ಸೂಕ್ತ ಗೌರವ, ಆರ್ಥಿಕ ಭದ್ರತೆ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದು ಸಮಾಜದ ಜವಾಬ್ದಾರಿಯಾಗಿದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ. ಮದಿರೆ ಮರಿಸ್ವಾಮಿ ಅವರ ಶಿಷ್ಯರಾದ ವಿಶ್ವನಾಥ್ ಸಾಹುಕಾರ ಮಾತನಾಡಿ, ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಕಠಿಣ ಪರಿಶ್ರಮ, ಶ್ರದ್ಧೆ ಮತ್ತು ಗುರುಭಕ್ತಿ ಅತ್ಯಗತ್ಯ ಎಂದು ಹೇಳಿದರು. ರಂಗಭೂಮಿ ಸುವರ್ಣಯುಗಕ್ಕೆ ಸಾಕ್ಷಿಯಾಗಿರುವ ಹಿರಿಯ ಕಲಾವಿದ ಮದಿರೆ ಮರಿಸ್ವಾಮಿ ಅವರ ಬದುಕು ಇಂದಿನ ಯುವ ಕಲಾವಿದರಿಗೆ ಸ್ಫೂರ್ತಿದಾಯಕವಾಗಿದೆ. ಅವರಂಥ ಕಲಾವಿದರ ಸಾಧನೆ ಮುಂದಿನ ಪೀಳಿಗೆಗೆ ತಲುಪುವವರ ಜೊತೆಗೆ ಅವರಿಗೆ ಸೂಕ್ತ ಗೌರವ ಮತ್ತು ಬೆಂಬಲ ದೊರೆಯಲಿ ಎಂಬ ಆಶಯದೊಂದಿಗೆ ರಂಗಭೂಮಿ ನ್ಯೂಸ್. ನಮ್ಮ ಪರಿಚಯ ಅಂದರೆ, ನಾನು ಹುಟ್ಟಿದ್ದು ಆಂಧ್ರ, ಕರ್ನೂಲ್ ಜಿಲ್ಲಾ ಅದೋನಿ ತಾಲೂಕು. ಇದು ಮದಿರೆ ಗ್ರಾಮ. ನಮ್ಮ ತಾತನವರು ಬಯಲಾಟ ಕಲಿಸ್ತಿದ್ರು, ನಮ್ಮ ಅಪ್ಪ ಬಯಲಾಟ ಕಲಿಸ್ತಿದ್ದ. ಇಲ್ಲಿಗೆ ಪುಟ್ಟರಾಜ ಗವಾಯಿಗಳು ದಯಮಾಡಿಸಿದರು. ಬಂದಾಗ ಅವಾಗ ಓತಿಯೇನೋ ಗುರುಗಳಿಂದ ಅಂದ್ರೆ, ಅವಾಗ ಸಣ್ಣ ಹುಡುಗ, ಮನೆ ಬೇಜಾರಾಗಿತ್ತು, ಶಾಲೆ ಇದ್ದಿಲ್ಲ, ಅವಾಗ ಗೌರ್ಮೆಂಟ್ ಸ್ಕೂಲ್ ಇಲ್ಲ ಹಳ್ಳ್ಯಾಗ. 76 ವರ್ಷ 78 ವರ್ಷ ಕೆಳಗೆ ಆಮೇಲೆ ಓತನಂದೆ. ಗದ್ದಿಗೆ ಅವಾಗ 50 ರೂಪಾಯಿ ಅಡ್ವಾನ್ಸು ಬಿಟ್ಟು ಬಂದರು. ಅವಾಗ ಹೆಣ್ಮಕ್ಳೆಲ್ಲ ಗಂಡಸರೇ ಪಾತ್ರ ಮಾಡೋರು. ಒಬ್ಬ ಹೆಣ್ಮಗಳು ತಂದಿದ್ದರು. ಪ್ರಾಕ್ಟೀಸ್ ಶುರುವಾತು. ನಾಟಕ ಗಜನ ಅಂತೇಳಿ ಪುಟ್ಟರಾಜ ಗವಾಯಿಗಳನ್ನೇ ಉದ್ಘಾಟನೆ ಕರೆದವ. ರಂಗಭೂಮಿ ಹತ್ತಲಲ್ಲ, ನಾನು ಗಾಯಕಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಕಲಿಸಿದ ಪದ ಆಡೋ, ನಾನು ಸಂಗೀತಗಾರ ಅಲ್ಲ. ಅದಕ್ಕೆ ನಾವು ಮೆಚ್ಚಿಕೊಂಡೆ. ಈಗ ಒಂದು ರಾಗ ಗೊತ್ತಿರೋದಲ್ಲ, ಅಯ್ಯೋ ಈಗಿನ ಹುಡುಗರು ಮಾಡ್ತಾವ. ರಾಗ ಅಂದ್ರೇನು, ತಾಳ ಅಂದ್ರೇನು, ತಾಳ ಗೊತ್ತಿರೋ ಕೌತಾಳ ನಿಮ್ಗೆ ಎಷ್ಟು ಧನ್ಯವಾದಗಳು. ಕಡಿಮೆ ಯಾಕಂದ್ರೆ ನನ್ನ ಪ್ರಚಾರ ಮಾಡಿಕೊಟ್ರೆ ಇದು ಕಲಾವಿದರು ಪರಿಚಯ ಮಾಡಿಕೊಳ್ಳೋದು, ಪ್ರಚಾರ ಮಾಡ್ಕೊಳ್ಳೋದು ಬಹಳ ಕಷ್ಟ. ಯಾರೋ ಊರಿಗೊಬ್ಬರು ಚರಣದಾಗ ನಿಮ್ಮಂಥವ್ರು ಎಲ್ಲೋ ಲಕ್ಷಕ್ಕೊಬ್ರು ಸಿಗ್ತಾರೆ. ಆರ್ದ ಕಲಾವಿದನ ಪರಿಚಯ ಅಲ್ಲ ಆಗ್ಲಿ ಅಲ್ಲ ಸರಿ, ನನ್ನ ಆತ್ಮೀಯ ಶಿಕ್ಷಣಾದ್ರು ಹೊರಗಡೆ ಎಲ್ಲೆಲ್ಲೋ ಕಲಾವಿದರ ಪರಿಚಯ ಮಾಡಿಸ್ತಾರಲ್ಲಪ್ಪ, ಅದನ್ನ ಹೇಳೋದು. 2019-20 ಸಾಲಿನ ಕರ್ನಾಟಕ ಸರ್ಕಾರ ಕೊಡಮಾಡ್ತಾ ಇರುವಂತಹ ಡಾಕ್ಟರ್ ಗುಬ್ಬಿ ವೀರಣ್ಣ ಪ್ರಶಸ್ತಿ ಗೌರವಪೂರ್ವಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಸಂದಾಯವಾಗಿದೆ. ಸ್ವೀಕರಿಸಿದ್ದಾರೆ ಶ್ರೀ ಮದಿರೆ ಮರಿಸ್ವಾಮಿ ಅವರು. ಚಪ್ಪಾಳೆಗಳ ವಂದನೆ.